ಕಾಂಗ್ರೆಸ್ನ ಗೂಂಡಾಗಳವರು. ಆ ಗೂಂಡಾಗಿರಿಯನ್ನು ತೋರಿಸೋದಕ್ಕೆ ಅವರಿಗೆ ಅಲ್ಲಿಗೆ ಹೋಗಿದ್ದಾರೆ. ಆದರೆ ಅಲ್ಲಿನ ಸಾರ್ವಜನಿಕರೇ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ. ಸಾರ್ವಜನಿಕರೇ ಚಪ್ಪಲಿ ತೊಗೊಂಡು ಹೊಡೆದು ಆಚೆ ಹಾಕಿದ್ದಾರೆ. ಅವ್ರನ್ನ ಚಪ್ಪಲಿ ತೊಗೊಂಡು ಹೊಡೆದು ಆಚೆ ಹಾಕಿದ್ದಾರೆ, ಕಾಲಲ್ಲಿ ಒದ್ದು ಆಚೆ ಹಾಕಿದ್ದಾರೆ. ಇವರು ಒಂದೇ ಮಾತರಂ ವಿರೋಧ ಮಾಡ್ತಾರೆ ಅಂದರೆ ದೇಶನೇ ವಿರೋಧ ಮಾಡ್ದಂಗೆ. ದೇಶ ಒಗ್ಗಟ್ಟಾಗೋದಕ್ಕೆ ಅವ್ರಿಗಾಗಲ್ಲ. ಯಾಕಂದ್ರೆ ಒಂದೇ ಮಾತರಂ ಗೀತೆನೇ ಇಡೀ ಸ್ವತಂತ್ರ ಹೋರಾಟವನ್ನು ಒಗ್ಗೂಡಿಸಿದ್ದು. ಇವತ್ತು ಆ ಗೀತೆ ಬೇಡ ಅಂದರೆ ಇವ್ರ ವಿರೋಧ ಯಾರಿಗೆ? ದೇಶ ವಿರೋಧಿ ಚಟುವಟಿಕೆಗಳಲ್ಲೇ ಕಾಂಗ್ರೆಸ್ನವರು ಹೆಚ್ಚಿನವರು ಭಾಗವಹಿಸ್ತಾರೆ. ಇದು ಯಾಕೆ? ಇವರು ಯಾರು ಪರವಾಗಿ ಕೆಲಸ ಮಾಡ್ತಾರೆ? ಯಾರು ಫಂಡಿಂಗ್ ಬರ್ತದೆ ಇವ್ರಿಗೆ? ಯಾಕೆ ಈ ಥರ ಮಾಡ್ತಾರೆ? ಇವ್ರದ್ದು ಭಾರತ ದೇಶ ಪ್ರಪಂಚದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗೋದು ಇವ್ರಿಗೆ ಬೇಡವಾ? ಕಾಂಗ್ರೆಸ್ನವರು ಯಾವಾಗ ಅಧಿಕಾರದಲ್ಲಿರಲ್ಲ ಆವಾಗ ಭಾರಿ ಅಪಾಯಕಾರಿಯಾಗಿ ಕಾಣ್ತಾರೆ. ಯಾಕಂದರೆ ಅವರಿಗೆ ಬೇರೆ ಕೆಲಸಗಳಿಲ್ಲ, ಸಂಘಟನೆ ಮಾಡೋದು ಬಿಟ್ಟು ಬೇರೆ ಕೆಲಸಗಳಿಲ್ಲ. ಈಗ ಇದೇ ರೀತಿ ಮಾಡ್ತಾ ಎಲ್ಲ ರಾಜ್ಯಗಳಲ್ಲಿ ಅಧಿಕಾರನ ಕಳ್ಕೊಂಡಿದ್ದಾರೆ. ಈ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ, ಬಾಯಿಗೆ ಬಂದಂಗೆ ದೇಶದ ಇದು ಮಾಡ್ತಾರೆ. ಆಮೇಲೆ ದೇಶ ವಿರೋಧಿಗಳು ಯಾರಿದ್ದಾರೆ, ನಮ್ಮ ಚಿಂತನೆಗಳ ವಿರೋಧಿ ಯಾರಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಇವರು ಮೀಟಿಂಗ್ ಮಾಡೋದು, ಅವ್ರ ಜೊತೆ ಕೂತ್ಕೊಂಡು ಕಾನ್ಫರೆನ್ಸ್ ಮಾಡ್ತಾರೆ. ಏನು ಇವ್ರ ಮಾನಸಿಕತೆ ಏನು ಅನ್ನೋದೇ ಅರ್ಥ ಆಗ್ತಲ್ಲ. ನಿನ್ನೆ ದೆಹಲಿಯಲ್ಲಿ ನಡೆದಂಥ ಘಟನೆ, ಕಾಂಗ್ರೆಸ್ ಯುವ ಕಾರ್ಯಕರ್ತರು ಒಂದು ಅಂತಾರಾಷ್ಟ್ರೀಯ ಒಂದು ವೇದಿಕೆಗೆ ಅಲ್ಲಿ ಹೋಗಿ ಅಲ್ಲಿ ಒಂದು ದೇಶದ ಮಾನವನ್ನು ಕಳೆಯುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಸಾರ್ವಜನಿಕರು ಅಲ್ಲೇ ಸ್ಥಳದಲ್ಲಿ ಉತ್ತರ ಕೊಟ್ಟಿದ್ದಾರೆ. ತಾವೇನು ಹೇಳ್ತೀರಿ ಸರ್ ಇದು? ಅಲ್ಲಿ ನಾನು ನೋಡಿದಂಥ ವಿಡಿಯೋ ಮತ್ತು ಏನು ಸಾಮಾಜಿಕ ಜಾಲತಾಣದಲ್ಲಿ ಓಡ್ತಾ ಇದೆ, ಅವ್ರು ಯಾರೂ ಯುವಕರಲ್ಲ, ಕಾಂಗ್ರೆಸ್ನ ಗೂಂಡಾಗಳವರು. ಆ ಗೂಂಡಾಗಿರಿಯನ್ನು ತೋರಿಸೋದಕ್ಕೆ ಅವರಿಗೆ ಅಲ್ಲಿಗೆ ಹೋಗಿದ್ದಾರೆ. ಆದರೆ ಅಲ್ಲಿನ ಸಾರ್ವಜನಿಕರೇ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ. ನೋಡಿ, ಇಡೀ ಪ್ರಪಂಚದಲ್ಲಿ ನಡೀತಿದ್ದಂಥ ಅತಿ ದೊಡ್ಡ ಒಂದು ಕಾರ್ಯಕ್ರಮ ಅದು. ಸುಮಾರು 110 ದೇಶಗಳು ಅದರಲ್ಲಿ ಭಾಗಿಯಾಗಿದ್ದವು. 500ಕ್ಕೂ ಹೆಚ್ಚು AI ತಜ್ಞರಿದ್ದರು, 150ಕ್ಕೂ ಹೆಚ್ಚು ಸಂಶೋಧಕರಿದ್ದರು, 30ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಷ್ಟು ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇವರು ದೇಶದ ಮರ್ಯಾದೆನ ಹಾಳು ಮಾಡಲಿಕ್ಕೋಸ್ಕರ ಹೋದ್ರ. ಇವರ ಅಧ್ಯಕ್ಷರು ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ದೇಶನ ಬೈತಾರೆ. ಇವರ ಅನುಯಾಯಿಗಳು ಏನಿದ್ದಾರೆ, ಈ ಗೂಂಡಾಗಳು ದೇಶದ ಅತ್ಯಂತ ದೊಡ್ಡ ಕಾರ್ಯಕ್ರಮ, AI ಭಾರತದ ಸಾಮರ್ಥ್ಯವನ್ನು ತೋರಿಸುವಂಥ ಕಾರ್ಯಕ್ರಮ, ಬುರ್ಜ್ ಖಲೀಫಾದಲ್ಲಿ ಇಲ್ಲಿ ನಡೀತಿರೋ ಕಾರ್ಯಕ್ರಮದ ಬಗ್ಗೆ ಅಲ್ಲಿನ ಒಂದು ಏನು ಆ ಒಂದು ಸ್ತಂಭ ಇದೆ, ಲೈಟಿಂಗ್ ಶೋನಲ್ಲಿ ತೋರಿಸ್ತಾರೆ. ಅಂಥ ಅವರು ತೋರಿಸುವಂಥ ಕಾರ್ಯಕ್ರಮನ ಇವರು ಹಾಳು ಮಾಡಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಸಾರ್ವಜನಿಕವಾಗಿ ಜನ ಬುದ್ಧಿ ಕಲಿಸಿದ್ದಾರೆ. ಇದು ನಿಜವಾಗ್ಲೂ ಕಾಂಗ್ರೆಸ್ಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಇಂಥ ಹೇಯ ಕೃತ್ಯಗಳನ್ನು ಬಿಟ್ಟು ಪಕ್ಷ ಸಂಘಟನೆ, ಪಕ್ಷ ಹೇಗೆ ಅಧಿಕಾರಕ್ಕೆ ತರಬೇಕು ಅಂತ ಯೋಚನೆ ಮಾಡಿದ್ರೆ ಉತ್ತಮ ಅನಿಸುತ್ತೆ. ಇದು ಎಲ್ಲ ವಲಯಗಳಲ್ಲೂ ಅವ್ರನ್ನ ತೆಗಳ್ತಾ ಇದ್ದಾರೆ. ನಿಜವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ದೇಶ ಮೊದಲು ಅನ್ನೋದು ಬಿಟ್ಟು ಇವರು ತಮ್ಮ ಸ್ವಾರ್ಥ, ತಮ್ಮ ದೇಶ ವಿರೋಧಿ ಇದನ್ನೇ ಅವರು ಬಿಂಬಿಸ್ತಾ ಹೋಗ್ತಾ ಇದ್ದಾರೆ. ಇದು ಯಾವಾಗಲೂ ಕಾಂಗ್ರೆಸ್ ಅಷ್ಟೇ, ಏನೇ ಒಂದು ಒಳ್ಳೆ ಕೆಲಸ ಆಗ್ತಾಯಿದ್ರೆ ಅದನ್ನು ವಿರೋಧ ಮಾಡಬೇಕು. ದೇಶ ವಿರೋಧಿ ಚಟುವಟಿಕೆಗಳಲ್ಲೇ ಕಾಂಗ್ರೆಸ್ನವರು ಹೆಚ್ಚಿನವರು ಭಾಗವಹಿಸ್ತಾರೆ. ಇದು ಯಾಕೆ? ಇವರು ಯಾರು ಪರವಾಗಿ ಕೆಲಸ ಮಾಡ್ತಾರೆ? ಯಾರು ಫಂಡಿಂಗ್ ಬರ್ತದೆ ಇವ್ರಿಗೆ? ಯಾಕೆ ಈ ಥರ ಮಾಡ್ತಾರೆ? ಇವ್ರದ್ದು ಭಾರತ ದೇಶ ಪ್ರಪಂಚದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗೋದು ಇವ್ರಿಗೆ ಬೇಡವಾ? ಇದು ನಿಜವಾಗ್ಲೂ ಒಂದು ಪ್ರಶ್ನೆಯಾಗಿ ಉಳಿತದೆ ಇವರ ಈ ಗೂಂಡಾವರ್ಧನೆ ಇದೆಲ್ಲ ನೋಡಿದ್ರೆ. ಸರಿ, ಇವಾಗ ಇದ್ರ ನಡುವೆ ವಾಜಪೇಯಿ ಅವರ ಒಂದು ಹಳೆ ಮಾತು ನೆನಪಾಗುತ್ತೆ. ಕಾಂಗ್ರೆಸ್ ಯಾವತ್ತೂ ಕೂಡ ಅಧಿಕಾರದಲ್ಲಿ ಇರೋದಕ್ಕಿಂತ ಅಧಿಕಾರ ಕಳೆದುಕೊಂಡಾಗ ಅಪಾಯಕಾರಿ ಜಾಸ್ತಿ ದೇಶಕ್ಕೆ ಅಂತ. 100% ಸತ್ಯ. ಕಾಂಗ್ರೆಸ್ನವರು ಯಾವಾಗ ಅಧಿಕಾರದಲ್ಲಿರಲ್ಲ ಆವಾಗ ಭಾರಿ ಅಪಾಯಕಾರಿಯಾಗಿ ಕಾಣ್ತಾರೆ. ಯಾಕಂದರೆ ಅವರಿಗೆ ಬೇರೆ ಕೆಲಸಗಳಿಲ್ಲ, ಸಂಘಟನೆ ಮಾಡೋದು ಬಿಟ್ಟು ಬೇರೆ ಕೆಲಸಗಳಿಲ್ಲ. ಈಗ ಇದೇ ರೀತಿ ಮಾಡ್ತಾ ಎಲ್ಲ ರಾಜ್ಯಗಳಲ್ಲಿ ಅಧಿಕಾರನ ಕಳ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಉಳಿದಿರುವ 2 ಅಥವಾ 3 ಏನು ರಾಜ್ಯಗಳಲ್ಲಿದ್ದಾರೆ ಅದನ್ನು ಕೂಡ ಕಳ್ಕೊಳ್ತಾರೆ. ಯಾಕಂದರೆ ಅವ್ರ ಮಾನಸಿಕ ಸ್ಥಿತಿ ಭಾರತ ವಿರೋಧಿ ಸ್ಥಿತಿಯಾಗಿದೆ. ಹಾಗಾಗಿ ಅವರು ಒಂದು ಹಂತಕ್ಕಂತೂ ತಲುಪಿದ್ದಾರೆ, ಕೊನೆ ಹಂತದಲ್ಲಿ ಬಂದಿದ್ದಾರೆ. ಈ ದೇಶ ಬಿಡ್ತಾರೆ ಅವರು. ಯಾಕಂದರೆ ಈಗ ನೋಡಿ, ಮೊನ್ನೆ ಜಯರಾಮ್ ರಮೇಶ್ ಅವರು ಇವರು ಮಣಿಶಂಕರ್ ಅಯ್ಯರ್ ಅವರು ಹೇಳಿದ್ರು, ಕಾಂಗ್ರೆಸ್ನ ಕೇರಳ ರಿಸಲ್ಟು ಅವ್ರದ್ದೇ ಹಿರಿಯ ನಾಯಕರು ಅಲ್ಲಿ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂತ ಹೇಳಿದಾಗ ಇವರು ಯಾವ ಮಟ್ಟಕ್ಕೆ ತಲುಪಿದ್ದಾರೆ ಅಂತ ಒಂದು ಅವರೇ ಅನಲೈಸ್ ಮಾಡ್ಕೋಬೇಕು. ಎಷ್ಟು ದೊಡ್ಡ ಒಂದು ಅಂತಾರಾಷ್ಟ್ರೀಯ ವೇದಿಕೆ, ಆ ವೇದಿಕೆಯಲ್ಲಿ ಬಂದು ಗಲಾಟೆ ಮಾಡ್ತಾರೆ ಇವರು ಅಂತಂದರೆ ಇವರು ಗೂಂಡಾವರ್ಧನೆ ಎಲ್ಲಿಗಿರಬೇಕು? ಇವರು ಯಾವ ರೀತಿ ಇವ್ರ ಮಾನಸಿಕ ಸ್ಥಿತಿ ಇರುತ್ತೆ, ಇದನ್ನು ಜನ ನೋಡ್ತಾ ಇದ್ದಾರೆ, ದೇಶದ ಜನ ಇದಕ್ಕೆ ಉತ್ತರ ಕೊಡ್ತಾರೆ. ಅಂದರೆ ಇದರ ಮಧ್ಯೆ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಬಂದಿದೆ, ಇದರೆಲ್ಲ ಪೂರ್ವಭಾವಿ ತಯಾರಿ ನಡೆದಿದ್ದೇ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಅಂತ. 100% ಅವ್ರ ಅಣತಿ ಇಲ್ಲದೆ ಇದು ಈ ಕೆಲಸ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅವ್ರು 100% ಪ್ರೀ ಪ್ಲ್ಯಾಂಡ್ ಅಟ್ಯಾಕ್ ಇದು. ಯಾಕಂದರೆ
ಎಷ್ಟು ದೊಡ್ಡ ಕಾರ್ಯಕ್ರಮ, ಇಡೀ ದೇಶ ಹೆಮ್ಮೆಯಲ್ಲಿ ಇತ್ತು. ಅದಕ್ಕೊಂದು ಕಪ್ಪು ಚುಕ್ಕಿ ಆಗ್ಬಿಡ್ತು. ನಿನ್ನೆ ಇವರು ಮಾಡಿದಂಥ ಒಂದು ಘಟನೆ ಕಪ್ಪು ಚುಕ್ಕಿ ಆಯಿತು. ಅಲ್ಲಲ್ಲ, ಅದಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ಹೊಡೆದಿದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಅದಲ್ಲ, ಸಾರ್ವಜನಿಕರೇ ಚಪ್ಪಲಿ ತೊಗೊಂಡು ಹೊಡೆದು ಆಚೆ ಹಾಕಿದ್ದಾರೆ. ಅವ್ರನ್ನ ಚಪ್ಪಲಿ ತೊಗೊಂಡು ಹೊಡೆದು ಆಚೆ ಹಾಕಿದ್ದಾರೆ, ಕಾಲಲ್ಲಿ ಒದ್ದು ಆಚೆ ಹಾಕಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಇವರ ಒಂದು ಇದನ್ನು ವಿರೋಧ ಇದೆ, ಇವ್ರು ಮಾಡ್ತಾ ಇರೋದು ಸರಿಯಲ್ಲ ಅಂಥೇಳಿ ಇಲ್ಲೇ ಗೊತ್ತಾಗುತ್ತೆ. ಸರ್, ಇವಾಗ ವಂದೇ ಮಾತರಂ ಗೀತೆಗೆ 150ನೇ ವರ್ಷದೊಂದು ಸಂಭ್ರಮದಲ್ಲಿದೆ. ಕೇಂದ್ರ ಸರ್ಕಾರ ಒಂದು ಆದೇಶ ಕೊಡುತ್ತೆ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂನ ಕಡ್ಡಾಯ ಮಾಡಬೇಕು ಅಂಥೇಳಿ. ಇದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ ಸರ್. ನೋಡಿ, ಸ್ವತಂತ್ರ ಹೋರಾಟ ಪ್ರಾರಂಭ ಆದಾಗ ಬಂಕಿಮ್ ಚಂದ್ರ ಚಾಟರ್ಜಿಯವರ ಈ ಒಂದು ಗೀತೆ ವಂದೇ ಮಾತರಮ್ಮು ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿತ್ತು. ಆ ಒಂದು ಗೀತೆಯ ಮೂಲಕನೇ ಜನರನ್ನು ಒಗ್ಗೂಡಿಸಿ ಸ್ವತಂತ್ರ ಹೋರಾಟದಲ್ಲಿ ತೊಡ್ಕೊಳ್ಳೋವಂಥ ಕೆಲಸ ಮಾಡ್ತಾ ಬಂದು ಸ್ವತಂತ್ರ ಹೋರಾಟದಲ್ಲಿ ನಾವು ಗೆದ್ವಿ. 1947ರಲ್ಲಿ ನಾವು ಸ್ವತಂತ್ರ ಪಡೆದ್ವಿ. ಆ ಸ್ವತಂತ್ರ ಪಡೆದ ನಂತರ ಬಂದಂಥ ಸರ್ಕಾರ ಅದರಲ್ಲಿ ಕೆಲವು ಸಾಲುಗಳನ್ನು ತೆಗೆದು ವಂದೇ ಮಾತರಂನ ಮೂಲೆಗುಂಪು ಮಾಡಿತ್ತು. ಈಗ ವಂದೇ ಮಾತರಂ 150ನೇ ವರ್ಷದ ಸಂಭ್ರಮದಲ್ಲಿದೆ. ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಂದೇ ಮಾತರಂನ ಎಲ್ಲ ಸಾರ್ವಜನಿಕ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕಡ್ಡಾಯಗೊಳಿಸಿದೆ. ಅದು ಏನು ಈ ಸಾಲುಗಳನ್ನ ತೆಗೆದಿದ್ರು ಆ ಸಾಲುಗಳನ್ನ ಸೇರಿಸಿದ್ದಾರೆ. ಇದು ತಪ್ಪು ಅಂತಂದರೆ ಇವ್ರು ಯಾರ ಪರ? ಇವರು ದೇಶ ವಿರೋಧಿ ಚಟುವಟಿಕೆಗಳಲ್ಲೇ ಇರ್ತಾರಲ್ಲ, ಯಾಕೆ ಇವ್ರ ಮನಸ್ಥಿತಿ ಯಾಕೆ ಈ ಥರ ಇದೆ ಅಂತ. ಇವರು ವಂದೇ ಮಾತರಂ ವಿರೋಧ ಮಾಡ್ತಾರೆ ಅಂದರೆ ದೇಶನೇ ವಿರೋಧ ಮಾಡ್ದಂಗೆ. ಇವರಿಗೆ ಆ ವಂದೇ ಮಾತರಂನಲ್ಲಿರುವ ಪದಗಳ ಅರ್ಥ ಆಗ್ತಾ ಇಲ್ವಾ, ಅಥವಾ ಅದರ ಮಹತ್ವ ಅರ್ಥ ಆಗ್ತಾ ಇಲ್ವಾ, ಒಂದು ಗೊತ್ತಾಗಬೇಕಾಗಿದೆ. ಸೊ ವಂದೇ ಮಾತರಮ್ಮು ಅತ್ಯಂತ ಶ್ರೇಷ್ಠವಾದ ಗೀತೆ. ಅದು ರಾಷ್ಟ್ರಗೀತೆಯ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಾಡಬೇಕು ಅಂತ ಹೇಳಿದ್ದಾರೆ. ಅದು ಕಡ್ಡಾಯ ಆಗಿದೆ, ಕಡ್ಡಾಯ ಆಗಲೇಬೇಕಿತ್ತು. ಅದು ಈ ಮೋದಿ ಕಾಲದಲ್ಲಿ ಆಗಿದೆ. ಅಂದರೆ ಇವಾಗ ಅದರಲ್ಲಿ ಕೆಲವೊಂದಿಷ್ಟು ಸಾಲುಗಳನ್ನು ತೆಗೆದಿದ್ದಾರೆ ಅಂತ ತಾವು ಹೇಳಿದ್ರಿ. ಇದು ಯಾರನ್ನ ಓಲೈಕೆ ಮಾಡಬೇಕಂತೇಳಿ अन्य ಸರ್ಕಾರ ಯಾರನ್ನ ಅಂದರೆ ಅಲ್ಲಿ ರಾಮ ಅನ್ನೋ ಒಂದು ಶಬ್ದ ಬರ್ತದಂತ ಮುಸಲ್ಮಾನರನ್ನು ಓಲೈಕೆ ಮಾಡೋಕ್ಕೋಸ್ಕರನೇ ಮಾಡಿದ್ದು. ಆ ಒಂದು ಸ್ಟ್ಯಾಂಜಾ ತೆಗೆದುಬಿಟ್ಟು ಒಂದು ಪ್ಯಾರಾ ತೆಗೆದಿದ್ರು. ಇವತ್ತು ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಮತ್ತು ಕಡ್ಡಾಯಗೊಳಿಸಿದ್ದಾರೆ. ಕಡ್ಡಾಯಗೊಳಿಸಿರೋದು ಅತ್ಯಂತ ಸ್ವಾಗತಾರ್ಹ ವಿಷಯ. ಇನ್ನು ಮೇಲೆ ಎಲ್ಲ ಕಡೆ ಆಗಬೇಕು. ಮೊನ್ನೆ ನಾನೊಂದು ಕಾರ್ಯಕ್ರಮ ಮಾಡಿದ್ವಿ, ನಾವು ಮಹಾಶಿವರಾತ್ರಿ ಕಾರ್ಯಕ್ರಮ, ಹಿಂದೂ ಜನಜಾಗರಣ ವೇದಿಕೆ ಸಂಜೆ ಹೆಬ್ಬಾಳ ಅಂತೇಳಿ. ಅದರಲ್ಲಿ ನಾವು ವಂದೇ ಮಾತರಂ ಸಂಭ್ರಮಾಚರಣೆಯನ್ನು ಮಾಡಿ ಬಂದಂಥ ಎಲ್ಲ ಸಾರ್ವಜನಿಕ ಭಕ್ತರ ಮೂಲಕ ವೇದಿಕೆಯಲ್ಲಿ ವಂದೇ ಮಾತರಂನ ಆಡಿಸಿದ್ವಿ. ಸೊ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ, ಎಕ್ಸೆಪ್ಟ್ ಕಾಂಗ್ರೆಸ್ಗೆ ದೇಶ ವಿರೋಧಿ ಮನಸ್ಥಿತಿ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ದೇಶ ಒಗ್ಗಟ್ಟಾಗೋದಕ್ಕೆ ಅವ್ರಿಗಾಗಲ್ಲ. ಯಾಕಂದ್ರೆ ವಂದೇ ಮಾತರಂ ಗೀತೆನೇ ಇಡೀ ಸ್ವತಂತ್ರ ಹೋರಾಟವನ್ನು ಒಗ್ಗೂಡಿಸಿದ್ದು. ಇವತ್ತು ಆ ಗೀತೆ ಬೇಡ ಅಂದರೆ ಇವ್ರ ವಿರೋಧ ಯಾರಿಗೆ? ಯಾವ ವಿಚಾರಕ್ಕೆ ವಿರೋಧ ಇವ್ರದ್ದು? ಯಾವುದೇ ದೇಶ ಪರವಾದ ವಿಚಾರ ಇದ್ದರೆ ಅದನ್ನು ವಿರೋಧ ಮಾಡೋದು ಒಂದೇ ಇವ್ರ ಮಾನಸಿಕ ಸ್ಥಿತಿ. ದೇಶದ ಪರವಾಗಿ ಯಾವತ್ತೂ ಇಲ್ಲ ಇವರು, ಬರೀ ದೇಶ ವಿರೋಧಿನೇ. ಈ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ, ಬಾಯಿಗೆ ಬಂದಂಗೆ ದೇಶದ ಇದು ಮಾಡ್ತಾರೆ. ಆಮೇಲೆ ದೇಶ ವಿರೋಧಿಗಳು ಯಾರಿದ್ದಾರೆ, ನಮ್ಮ ಚಿಂತನೆಗಳ ವಿರೋಧಿ ಯಾರಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಇವರು ಮೀಟಿಂಗ್ ಮಾಡೋದು, ಅವ್ರ ಜೊತೆ ಕೂತ್ಕೊಂಡು ಕಾನ್ಫರೆನ್ಸ್ ಮಾಡ್ತಾರೆ. ಏನು ಇವ್ರ ಮಾನಸಿಕತೆ ಏನು ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.